ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನೀವೇನಾದರೂ ಮೊದಲೇ ಸರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ವಿಡಿಯೋಗಳು, ಶ್ಲೋಕಗಳು ಮತ್ತು ಅದರ ಅರ್ಥಗಳನ್ನು ಎಲ್ರಿಗೂ ತಲುಪಿಸುವ ಒಂದು ಚಿಕ್ಕ ಪ್ರಯತ್ನ ನನ್ನಿಂದ. ಬನ್ನಿ, ಇವತ್ತು ನಾವು ಶಾಂತಿ ಮಂತ್ರ ಯಾವುದು ಮತ್ತು ಅದರ ಅರ್ಥ ಏನು ಅಂತ ನೋಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇದರ ಅರ್ಥ ಏನು ಅಂತಂದರೆ, ಸರ್ವೇ ಭವಂತು ಸುಖಿನಃ ಅಂದರೆ ಎಲ್ಲರೂ ಸುಖವಾಗಿರಲಿ. ಸರ್ವೇ ಸಂತು ನಿರಾಮಯಃ ಅಂದರೆ ಎಲ್ಲರೂ ಆರೋಗ್ಯಕರವಾಗಿರಲಿ. ಸರ್ವೇ ಭದ್ರಾಣಿ ಪಶ್ಯಂತು ಅಂದರೆ ಎಲ್ಲರೂ ಎಲ್ಲೆಡೆ ಬರೀ ಶುಭವನ್ನೇ ಮಾತ್ರ ನೋಡಲಿ. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತಂದರೆ ಯಾರು ಎಂದಿಗೂ ದುಃಖವನ್ನು ಅನುಭವಿಸದಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ಸ್ನೇಹಿತರೆ, ಈ ಮಂತ್ರದ ಕೊನೆಗೆ 3 ಸಾರಿ ಓಂ ಶಾಂತಿ 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 ಅಂತ ಯಾಕೆ ಹೇಳ್ತಾರೆ ಅಂತ ನಿಮಗೇನಾದರೂ ಗೊತ್ತಾ? ಬನ್ನಿ ಅದರ ಬಗ್ಗೆ ಸ್ವಲ್ಪ ನೋಡೋಣ. ಹಿಂದೂ ಸಂಪ್ರದಾಯದಲ್ಲಿ ದೇಹ, ಮನಸ್ಸು ಮತ್ತು ಆತ್ಮದಲ್ಲಿ ಶಾಂತಿಯನ್ನು ಪ್ರತಿನಿಧಿಸಲು ಶಾಂತಿ ಎಂಬ ಪದವನ್ನು 3 ಬಾರಿ ಪಠಣೆ ಮಾಡಲಾಗುತ್ತೆ. ಶಾಂತಿಯನ್ನು ಮೊದಲ ಬಾರಿಗೆ ಜಪಿಸಿದಾಗ ದೇಹವನ್ನು ಶುದ್ಧೀಕರಿಸುತ್ತೆ ಅಂತ ನಂಬಲಾಗಿದೆ. ಅಂದರೆ ದುಃಖಗಳು, ರೋಗಗಳು ಮತ್ತು ಅಸ್ವಸ್ಥತೆಗಳಿಂದ ಅದನ್ನು ನಿವಾರಿಸುತ್ತದೆ. ಇದರಿಂದ ದೇಹವು ಉಲ್ಲಾಸಗೊಳ್ಳುತ್ತದೆ. ನೀವು ಅದನ್ನು 2ನೇ ಬಾರಿ ಜಪಿಸಿದಾಗ ಮನಸ್ಸಿಗೆ ಶಾಂತಿಯ ಅನುಪಮತೆಯ ಭಾವನೆಯು ಮನಸ್ಸಿನ ಮೇಲೆ ಇಳಿಯುತ್ತದೆ. ಶಾಂತಿಯನ್ನು 3ನೇ ಬಾರಿ ಪಠಣ ಮಾಡಿದಾಗ ನಕಾರಾತ್ಮಕತೆಯನ್ನು ನಿವಾರಿಸುತ್ತದೆ. ಅಂದರೆ ನಕಾರಾತ್ಮಕ ಭಾವನೆಗಳು, ಚಿಂತೆಗಳು, ಒತ್ತಡಗಳು ಮತ್ತು ಉದ್ವೇಗಗಳು ಯಾವುದೇ ಇದ್ದರೂ ಕೂಡ ಅದು ಮುಕ್ತವಾಗುತ್ತವೆ ಮತ್ತು ಪಾಸಿಟಿವ್ ವೈಬ್ಸ್ ಹೆಚ್ಚಾಗಲಿಕ್ಕೆ ಶುರುವಾಗುತ್ತವೆ. ಓಂ ಶಾಂತಿ ಒಂದು ಸಂಸ್ಕೃತದ ನುಡಿಗಟ್ಟು. ಈ ಓಂ ಶಾಂತಿಯನ್ನು ಓಂ ಶಾಂತಿ 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 ಅಂತಾನು ಅಥವಾ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಈ ಥರನೂ ಹೇಳ್ತಾರೆ. ಈ ಮಂತ್ರವನ್ನು ಹೆಚ್ಚಾಗಿ ಹಿಂದೂ ಪ್ರಾರ್ಥನೆಗಳು, ಬರಹಗಳು ಮತ್ತು ಸಮಾರಂಭಗಳಲ್ಲಿ ಬಳಸಲಾಗುತ್ತೆ. ಅಷ್ಟೇ ಅಲ್ಲದೆ ಓಂ ಶಾಂತಿಯನ್ನು ಯಾರಾದರೂ ತೀರಿಕೊಂಡಾಗ ಕೂಡ ಅವರಿಗೆ ಸದ್ಗತಿ ಸಿಗಲಿ ಅಂತಲೂ ಬಳಸ್ತಾರೆ. ಈ ಓಂ ಶಾಂತಿ ಮಂತ್ರವನ್ನು ಶುಭಾಶಯ ಕೋರ್ಲಿಕ್ಕೂ ಕೂಡ ಬಳಸ್ತಾರೆ. ಧ್ಯಾನ ಮಾಡುವಾಗಲೂ ಕೂಡ ಗೊಂದಲವನ್ನು ತೆಗೆದುಹಾಕಲಿಕ್ಕೆ ಮತ್ತು ಯೋಗ ತರಗತಿಗಳಲ್ಲಿ ಶುಭಾಶಯದ ರೂಪವಾಗಿಯೂ ಕೂಡ ಇದನ್ನು ಬಳಸ್ತಾರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಬಂಧು ಬಳಗ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರದ ದುಡ್ಡು ತಗಲೋದಿಲ್ಲ, ಆದರೆ ಇದು ನಮಗೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಅಷ್ಟೇ ಅಲ್ಲದೆ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡೋದ್ರಿಂದ ಎಲ್ಲ ಜನರಿಗೂ ತಲುಪುತ್ತೆ. ನಮ್ಮ ಹಿಂದೂ ಧರ್ಮದ ಬಗ್ಗೆ ತಿಳುವಳಿಕೆ ನೀಡಲು ಸಹಾಯಕಾರಿಯಾಗುತ್ತೆ. ಹೋಪ್ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಂತೆ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ, ಅದನ್ನು ಉಳಿಸೋಣ, ಅದನ್ನು ಬೆಳೆಸೋಣ. ಜೈ ಶ್ರೀರಾಮ್.